ಈಗ ಸಪೋಸ್ ನಾವೇ ಒಂದು ಮುಂಜಾನೆ 6 ಗಂಟೆಗೆ ಯಾವ್ದು ಬರ್ತೀವಿ, 6 ಗಂಟೆಗೆ ನೀವು ಫಿಕ್ಸ್ ಹೋಗ್ತೀವಿ. ಎಲ್ಲರ ಪರಿಸ್ಥಿತಿ ಹಂಗೆ ಬೇಕ್ರಿ. ಇನ್ನೊಂದು ಮತ್ತು ಉತ್ತರ ಕರ್ನಾಟಕ ಅಂತೂ ಎಲ್ಲ ಗುಳಿಯೋಗಿ ಬಿಡ್ತಾವ್ರಿ, ಯಾವುದೂ ಸರಿಯಾಗಿಲ್ಲ. ಈಗ ಇನ್ನೊಂದು ಬರಗಾಲಿಂದ ಆಗ್ಬಿಟ್ಟೈತಿ. ಈಗ ಇಂಥ ಸಮಸ್ಯೆ ಕಾಲ ಸರ್ಕಾರ ಸ್ಪಂದಿಸ್ತಿಲ್ಲ, ವಿರೋಧ ಪಕ್ಷದವ್ರ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. 2-3 ತಿಂಗಳು ಆಯಿತು ಸರ್ಕಾರದ ಇದು ಕಾರ್ಯದರ್ಶಿ ಮತ್ತಂದ್ರೆ ಅಧ್ಯಕ್ಷ ನೋಡ್ಬೇಕು, ಯಾವುದು ಸರ್ಕಾರ ಯಾವುದೂ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಸರ್ ಅವ್ರು ರಜೆ ಮಾಡಬೇಕು ಆ ಥರ ಮಾತಾಡ್ತಾರೆ. ಇರೋತನ ಯಾವ ನೀವು ಆಗಳಿನ ಬೆಳಕಿನ ಅದ್ರಾಗ ಎಲ್ಲ ಪಾಯಿಂಟ್ ಅದಾವ. ಕುಮಾರ್ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದೇ ಮೂರು ತಿಂಗಳು ವರ್ಕ್ ಮಾಡೋಕ್ಕೂ ಬಿಡ್ತಾ ಇಲ್ಲ ಸರ್. ಸೆಕ್ರೆಟರಿ ಯಾರಾದ್ರೂ ಹೊಸದಾಗಿ ಬಂದವರು ಪಕ್ಷಾಧಿಕಾರಿಗಳಿಲ್ಲ, 2-3 ತಿಂಗಳು ಅವ್ರು ವರ್ಕ್ ಮಾಡೋಕೆ ಬಿಡ್ತಾ ಇಲ್ಲ. ಯಾರ್ಯಾರು ಟ್ರಾನ್ಸ್ಫರ್ ಮಾಡ್ಯಾರ? ಈಗ ಅವರನ್ನು ಮಾಡಬೇಕಂತ ಯಾವುದೇ ಆಸಕ್ತನಾಗಿದ್ದಾರೆ ಅವ್ರ ಮೇಲೆ ಹೋಗ್ಬಿಟ್ಟು ಓದಕ್ಕೆ ಕುಂತಾರ್ರಿ. ಮತ್ತೆ ಈಗ ಆ ಹೋಗ್ನ ಮತ್ತೆ ಕುಗ್ಗಿಸಕ್ಕೆ ಇವ್ರು ಪ್ರಯತ್ನ ಮಾಡಕ್ಕೆ ಈಗ ಇವ್ರು ಒತ್ತಾಯಪೂರ್ವಕವಾಗಿ ಲತಾ ಕುಮಾರಿ ಅವ್ರನ್ನ ಮತ್ತೆ ರಜನ್ ಮೇಲೆ ಕಳಿಸಿದ್ದಾರೆ. ಈ ಇನ್ ಬಿಟ್ವೀನ್ 10 days ಅಲ್ಲಿ ಮತ್ತೆ ಅವ್ರು ಏನಾದರೂ ಅಕ್ರಮ ಮಾಡೋಕ್ಕೆ ದಾರಿ ಮಾಡ್ತಾರೆ. ಮತ್ತು ಸರ್ ನೀವು ಅದು ವಿರೋಧ ಪಕ್ಷದಲ್ಲಿದ್ದೀರಿ, ನೀವು ಸ್ವಲ್ಪ ಇದು ಮಾಡಿದರೆ ಮಾತ್ರ ಅಲ್ಲಿ ಪ್ರಜೆದಾಗುತ್ತೆ. ಬಿಟ್ಟರೆ ನಾವು ಹೋರಾಟ ಮಾಡ್ತೀವಿ ಸರ್, ನಿಮ್ಮಿಂದ ಸ್ವಲ್ಪ ಬೆಂಬಲ ಸಿಕ್ಕಿದ್ರೆ ನಮ್ಗೆ ಅನುಕೂಲ ಆಗ್ತದೆ. ಓಕೆ, ನಾವು ಮಾಡ್ತೀವಿ. ಆಲ್ಮೋಸ್ಟ್ ಧಾರವಾಡದಾಗೆ ಓದೋದು ಸರ್ ಹುಡುಗರು ಎಲ್ಲ. ನಾವು ಉತ್ತರ ಕರ್ನಾಟಕ ಆಮೇಲೆ ತುಂಬ ಜನ ಸರ್ ಈಗ ಇಷ್ಟೇ ಜನ ಇದ್ದೀವಿ, ಬಟ್ ಧಾರವಾಡದಲ್ಲಿ ಬಟ್ ಜನ ತಿರುಗ್ತಾ ಇದ್ದಾರೆ. ಯಾಕಂದರೆ ರಾಜ್ಕುಮಾರ್ ಅವ್ರನ್ನ 6 ದಿನ ಸ್ಟೂಡೆಂಟ್ ಪರವಾಗಿ ನ್ಯಾಯ ಕೇಳಕ್ಕೆ ಹೋದ್ರನ್ನ 6 ದಿನ ಜೈಲಾಗಿದ್ದಾರೆ. ಆ ಥರ ಆದಾಗ ನಮಗೆ ಭಯ ಕ್ರಿಯೇಟ್ ಆಗ್ಬಿಡುತ್ತೆ ಸರ್. ಏನಾಗೋದಿಲ್ಲ, ನಾವು ಅದನ್ನು ನೋಡೋಣ. ಸೊ ನೀವು ನಿಮ್ಮದು ಮಾಡಿ ಕೆಲಸ ಮಾಡೋದು ನಾವು ಮಾಡ್ತೀವಿ.